ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಧನುರ್ಮಾಸದ ಆಚರಣೆ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನದಿಂದ ನೀವು ಧನುರ್ಮಾಸ ಆಚರಣೆನ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇದೇ ಡಿಸೆಂಬರ್ 16ನೇ ತಾರೀಕು ಸೋಮವಾರದಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಜನವರಿ 2025 13ನೇ ತಾರೀಕು ಅದು ಕೂಡ ಸೋಮವಾರನೇ, ಅವತ್ತಿಗೆ ಧನುರ್ಮಾಸ ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ಒಂದು ತಿಂಗಳ ಅವಧಿಯಲ್ಲಿ ನೀವು ಎಷ್ಟು ದಿನ ಬೇಕಾದರೂ ಈ ಆಚರಣೆನ ಮಾಡ್ಕೋಬಹುದು. ಕೆಲವರು 9 ದಿನ ಮಾಡ್ತಾರೆ, ಕೆಲವರು 21 ದಿನ ಅಥವಾ ಒಂದು ತಿಂಗಳು ಪೂರ್ತಿ ಈ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾರೆ. ಅವರವರ ಶಕ್ತಿ ಅನುಸಾರ ಅವರು ಮಾಡ್ಕೊಳ್ತಾರೆ. ಸಂಕಲ್ಪ ಮಾಡಿಕೊಂಡು ಇಷ್ಟು ದಿನ ಅಂತ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಯಾವ ಯಾವ ದಿನಗಳಲ್ಲಿ ಅತಿ ಮುಖ್ಯವಾಗಿ ಕೆಲವೊಂದು ವಿಶೇಷವಾದ ದಿನಗಳಲ್ಲಾದ್ರೂ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫಲಗಳೇ ಸಿಗುತ್ತೆ. ಅದರದ್ದು ಕೂಡ ವಿಡಿಯೋ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಹೊಸಬ್ರು ಯಾರಾದ್ರೂ ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ನೀವು ನೋಡ್ಕೋಬಹುದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗೋದಿಕ್ಕಾಗಲ್ಲ, ನಾವು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡ್ಕೋತೀವಿ ಅಂತ ಅನ್ನೋರಿಗೆ ಮನೆಯಲ್ಲಿ ಯಾವ ರೀತಿ ಧನುರ್ಮಾಸದ ಪೂಜೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲದೆ ಕೆಲವೊಂದಷ್ಟು ನಿಯಮಗಳನ್ನ ನಾವು ಪಾಲಿಸಿದ್ರೆ ಸಾಕು. ಮನೆಯಲ್ಲಿ ಪೂಜೆ ಮಾಡೋರಾಗ್ಲಿ ಅಥವಾ ಹೊರಗಡೆ ದೇವಸ್ಥಾನದಲ್ಲಿ ನೀವು ಧನುರ್ಮಾಸ ಪೂಜೆ ಮಾಡೋರಾಗಿದ್ರು ಕೂಡ ಯಾವ ಯಾವ ನಿಯಮಗಳನ್ನ ಪಾಲಿಸ್ಕೋಬೇಕು ಅನ್ನೋದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಧನುರ್ಮಾಸದಲ್ಲಿ ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಲಕ್ಷ್ಮೀ ನಾರಾಯಣ ಮತ್ತು ಶಿವ ಪಾರ್ವತಿ ಹಾಗೆ ಗುರುಗಳು, ಗುರು ದತ್ತಾತ್ರೇಯ ಸ್ವಾಮಿ ಆಗಿರಬಹುದು ಅಥವಾ ರಾಯರಾಗಿರಬಹುದು, ಸಾಯಿಬಾಬಾ ಆಗಿರಬಹುದು, ಹೀಗೆ ನಾವು ಈ ದೇವತೆಗಳನ್ನ ಆರಾಧನೆ ಮಾಡಬೇಕು. ಹಾಗಾಗಿ ನಿಮ್ಮ ಇಷ್ಟದ ದೇವತೆಗಳನ್ನ ನೀವು ಸ್ಮರಣೆ ಮಾಡಿಕೊಂಡು ಧನುರ್ಮಾಸ ಆಚರಣೆನ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ಅಂದ್ರೆ, ಇದೇ ಡಿಸೆಂಬರ್ 16ನೇ ತಾರೀಕು ಸೋಮವಾರದಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಮದುವೆ ಆಗಿರೋರು, ಆಗದೇ ಇರೋರು ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ಕೋಬಹುದು. ನಿಮ್ಮ ನಿಮ್ಮ ಸಮಸ್ಯೆಗೆ ಅನುಸಾರ ನೀವು ಎಷ್ಟು ದಿನ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. 9 ದಿನ ಮಾಡಲೇಬೇಕು. ಅದ್ರ ಮೇಲೆ ನಿಮ್ಮಿಷ್ಟ. 12, 21 ಅಥವಾ ಈ ಒಂದು ತಿಂಗಳು ಪೂರ್ತಿ ಈ ರೀತಿ ಮಾಡಬಹುದು. ಕೊನೆ ಪಕ್ಷ 5 ದಿನ ಕೂಡ ನೀವು ಆಚರಣೆ ಮಾಡ್ಕೋಬಹುದು. ಹೆಣ್ಮಕ್ಳು ನಿಮ್ಮ ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನ ನೋಡ್ಕೊಂಡು ಆಮೇಲೆ ಶುರು ಮಾಡಿ. ಆತ್ರಕ್ಕೆ ಬಿದ್ದು ಶುರು ಮಾಡ್ಬಿಡೋದು, 2 ದಿನ 3 ದಿನ ಆದ್ಮೇಲೆ ಪೀರಿಯಡ್ಸ್ ಆಯ್ತು ಏನ್ ಮಾಡೋದು ಅಂತ ಚಿಂತೆ ಮಾಡೋದು, ಈ ರೀತಿ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಪೀರಿಯಡ್ಸ್ ಡೇಟ್ ಇನ್ನೂ ಮುಂದಕ್ಕಿದೆ ಅಂದ್ರೆ ಈಗ ನೀವು ಸ್ಟಾರ್ಟಿಂಗ್ ಅಲ್ಲೇನೆ 9 ದಿನ ಮಾಡಿ ಮುಗಿಸ್ಕೊಂಬಿಡಿ. ಅಥವಾ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಡೇಟ್ ಬರುತ್ತೆ ಅನ್ನೋದಾದ್ರೆ ನಿಮ್ ಡೇಟ್ಸ್ ಎಲ್ಲ ಮುಗಿಸ್ಕೊಂಡು 5 ದಿನ ಅಥವಾ 6 ದಿನ ಕಂಪ್ಲೀಟ್ ಆದ್ಮೇಲೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀವು ಶುರು ಮಾಡಿ. 9 ದಿನ ನಿಶ್ಚಿಂತೆಯಾಗಿ ನೀವು ಧನುರ್ಮಾಸ ಪೂಜೆ ವ್ರತನ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಮಧ್ಯದಲ್ಲಿ ಏನಾದ್ರೂ ಡೇಟ್ ಬರುತ್ತೆ ಅಂದ್ರೆ ಅದನ್ನ ನೋಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾ ಅಥವಾ ಡೇಟ್ ಮುಗಿದ್ಮೇಲೆ ಶುರು ಮಾಡ್ಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಒಳ್ಳೆ ರೀತಿಯಲ್ಲಿ ದೃಢವಾದ ಸಂಕಲ್ಪ ಮಾಡಿಕೊಂಡು ನೀವು ಯಾವುದೇ ವ್ರತ ಶುರು ಮಾಡಿದ್ರು ಕೂಡ ಯಾವುದೇ ರೀತಿ ಅಡೆತಡೆಗಳು ಇಲ್ಲದೆ ನಿಮ್ಮ ವ್ರತ ಕಂಪ್ಲೀಟ್ ಆಗುತ್ತೆ. ಎಷ್ಟೋ ಸಲ ನೀವೇನೆ ತುಂಬಾ ಖುಷಿಯಿಂದ ಕಮೆಂಟ್ಸ್ ಹಾಕಿದ್ದೀರಾ, ತುಂಬಾ ಖುಷಿ ಆಗುತ್ತೆ, 1 ವಾರ ಕೂಡ ನನಗೆ ಡೇಟ್ ಸಿಕ್ಕಾಕೊಳ್ಳಿಲ್ಲ, ಆ ರೀತಿ ನಾನು ಪೂಜೆ ಕಂಪ್ಲೀಟ್ ಆಯ್ತು ಅಂತ. ಅಲ್ವಾ? ನಮ್ಮ ಮನಸ್ಸೇ ಇದಕ್ಕೆಲ್ಲ ಮುಖ್ಯ. ಒಳ್ಳೆ ಮನಸ್ಸಿಂದ ಒಂದು ನಂಬಿಕೆಯಿಂದ ನಾವು ಯಾವುದೇ ಕೆಲಸನಾದ್ರೂ ಶುರು ಮಾಡಬೇಕು. ಆಗ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಸೂತ್ಕಗಳು, ಈ ರೀತಿ ಡೇಟ್ಗಳು ಏನು ಕೂಡ ಬರ್ದ ಹಾಗೆ ನಮ್ಮ ವ್ರತ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಮೇನ್ ಆಗಿ ತುಂಬಾ ಜನ ಇದ್ರ ಬಗ್ಗೆನೇ ಹೆಚ್ಚಿಗೆ ಪ್ರಶ್ನೆ ಕೇಳ್ತೀರಾ. ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ವ್ರತ ಮಾಡೋ ಅಂಥವ್ರು ನಾನ್ ವೆಜ್ ತಿನ್ನಬಹುದಾ ತಿನ್ನಬಾರ್ದಾ ಅಂತ. ಖಂಡಿತವಾಗ್ಲೂ ತಿನ್ನಬಾರ್ದು. ನೀವು ಎಷ್ಟು ದಿನ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಷ್ಟು ದಿನ ತಿನ್ನಬೇಡಿ. ಮನೆಯವ್ರಿಗೆ ಬೇಕಾದ್ರೆ ಮಾಡ್ಕೊಡಿ, ಮನೆಯವ್ರು ತಿಂತಾರೆ ಅಂದ್ರೆ ಅವ್ರಿಗೆ ಮಾಡ್ಕೊಡಿ. ಆದ್ರೆ ಯಾರು ನೀವು ಪೂಜೆ ಶುರು ಮಾಡಿರ್ತೀರೋ ಅವ್ರು ಮಾತ್ರ ತಿನ್ನಬಾರ್ದು. ವ್ರತ ಮುಗಿಯೋವರೆಗೂ ತಿನ್ನಬಾರ್ದು. ಬೆಳಗ್ಗೆ ಪೂಜೆ ಮಾಡಿರ್ತೀವಿ, ಮಧ್ಯಾಹ್ನ ಅಥವಾ ರಾತ್ರಿಗೆ ತಿನ್ಬಹುದಾ ಅಂದ್ರೆ ಖಂಡಿತ ಇಲ್ಲ, ತಿನ್ನಕ್ ಹೋಗ್ಬೇಡಿ. ಮತ್ತೆ ಬ್ರಹ್ಮಚರ್ಯ ಪಾಲಿಸ್ಬೇಕಾ? ಮದ್ವೆ ಆಗಿರೋ ಅಂತ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅಂದ್ರೆ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಕಡ್ಡಾಯವಾಗಿ ಪಾಲಿಸ್ಬೇಕು ಅಂತ ಏನೂ ಇಲ್ಲ. ಹಾಗೆ ಪ್ರತಿದಿನ ತಲೆ ಸ್ನಾನ ಮಾಡ್ಬೇಕಾ ಅಂತ ಕೇಳಿದ್ದೀರಾ? ಮಾಡಿದ್ರೆ ತುಂಬಾ ಒಳ್ಳೇದು. ನಿಮ್ಮ ಆರೋಗ್ಯ ಸ್ಥಿತಿನ ಗಮನಿಸ್ಕೊಳ್ಳಿ. ಕೆಲವ್ರಿಗೆ ತುಂಬಾ ಬೇಗ ಎದ್ದೇಳೋದು, ತಲೆಗೆ ಸ್ನಾನ ಮಾಡೋದು ನಿಮ್ಗೆ ಆರೋಗ್ಯಕ್ಕೆ ಆಗೋದಿಲ್ಲ, ತಲೆನೋವು ಬರುತ್ತೆ, ಆ ಥರ ಎಲ್ಲ ಸಮಸ್ಯೆ ಇದ್ರೆ ನೀವು 2 ದಿನಕ್ಕೊಂದ್ಸಲ ತಲೆ ಸ್ನಾನ ಮಾಡ್ಬೋದು. ಆದ್ರೆ ಪ್ರತಿದಿನ ಸ್ನಾನ ಮಾಡೋ ನೀರಿಗೆ 2 ಚಿಟಿಕೆ ಅರಿಶಿಣದ ಪುಡಿನ ಹಾಕೊಂಡು ಸ್ನಾನ ಮಾಡಿ. ಒಂದಿನ ತಲೆಗೆ, ಒಂದಿನ ಮೈ ಸ್ನಾನ ಮಾಡ್ಕೋಬಹುದು. ಮೈ ಸ್ನಾನ ಮಾಡಿದ ದಿನ ಆ ನೀರ್ನ ತಲೆ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡು ನೀವು ದೇವಸ್ಥಾನಕ್ಕಾಗ್ಲಿ ಅಥವಾ ಮನೆಯಲ್ಲೇ ಆಗ್ಲಿ ಪೂಜೆನ ಮಾಡ್ಕೋಬಹುದು.
ಮತ್ತೆ ತಣ್ಣೀರ್ ಸ್ನಾನ ಮಾಡ್ಬೇಕಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಅಭ್ಯಾಸ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಸಿನೀರು ಕೂಡ ಸ್ನಾನ ಮಾಡಬಹುದು. ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಮುಖ್ಯ. ತಣ್ಣೀರು, ಬಿಸಿನೀರು ನಿಮಗೆ ಯಾವ್ದು ಅಭ್ಯಾಸ ಇದೆಯೋ ಅದನ್ನ ಮಾಡ್ಕೋಬಹುದು. ಮೊದಲನೇ ದಿನ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ, ತೊಳೆದು, ಪೂಜಾ ಸಾಮಾನೆಲ್ಲ ತೊಳೆದು ನೀಟಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಪೂಜೆನ ಶುರು ಮಾಡ್ಕೊಳ್ಳಿ. ಯಾವ ದಿನ ನೀವು ವ್ರತ ಪ್ರಾರಂಭ ಮಾಡ್ತಿರೋ, ಧನುರ್ಮಾಸದ ಪೂಜೆನ ಪ್ರಾರಂಭ ಮಾಡ್ತಿರೋ, ಆ ದಿನ ಪೂಜಾ ರೂಮ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡು ನೀವು ಶುರು ಮಾಡ್ಬೇಕು. ಹಿಂದಿನ ದಿನ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಬೇಗನೆ ಎದ್ದು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು, ನೀವು ಕೂಡ ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ಎಲ್ಲ ಉಟ್ಕೊಂಡು, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಮನೇಲಿ ದೇವ್ರ ದೀಪ ಹಚ್ಚಿ, ಆಮೇಲೆ ನೀವು ಅಶ್ವತ್ಥಕಟ್ಟೆ ಆಗಿರ್ಲಿ ಅಥವಾ ದೇವಸ್ಥಾನಕ್ಕಾಗ್ಲಿ ಹೋಗ್ಬೇಕಾಗತ್ತೆ. ಅಥವಾ ಮನೇಲೇ ಪೂಜೆ ಮಾಡ್ತೀನಿ ಅಂತ ಅನ್ನೋರು ಹೆಚ್ಚಾಗಿ ಈ ತಿಂಗಳಲ್ಲಿ ನೀವು ತುಳಸಿ ಮತ್ತೆ ಬಿಲ್ವ ಪತ್ರೆನ ಪೂಜೆಗೆ ಉಪಯೋಗಿಸಿ. ನಿಜಕ್ಕೂ ಹೇಳ್ತೀನಿ, ನಿಮ್ಮ ಮನೇಲಿ ಆಗುವಂತ ಬದಲಾವಣೆನ ನೀವೇ ಗಮನಿಸಿ. ತುಂಬಾನೇ ಒಳ್ಳೇದು. ಲಕ್ಷ್ಮಿಗೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಬೇಕು. ಹಾಗೆ ವಿಷ್ಣುಗೆ ತುಳಸಿಯಿಂದ ಪೂಜೆ ಮಾಡಬೇಕು. ಬಿಲ್ವ ಪತ್ರೆ ಶಿವನ್ಗೂ ಕೂಡ ಸಲ್ಲತ್ತೆ. ಹಾಗಾಗಿ ಈ ತಿಂಗಳ ಪೂರ್ತಿ ನೀವು ಅಥವಾ ನೀವು ಎಷ್ಟು ದಿನ ವ್ರತ ಮಾಡ್ತಿರೋ, ಎಷ್ಟು ದಿನ ಈ ಧನುರ್ಮಾಸದ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ, ಅಷ್ಟು ದಿನವಾದ್ರೂ ತುಳಸಿ ಮತ್ತೆ ಬಿಲ್ವ ಪತ್ರೆನ ಪೂಜೆಗೆ ಉಪಯೋಗಿಸ್ಕೊಳ್ಳಿ. ಪ್ರತಿದಿನ ನೀವು ಯಥಾ ಪ್ರಕಾರ ಮನೇಲಿ ಯಾವ ರೀತಿ ನೀವು ಪೂಜೆ ಮಾಡ್ಕೊಳ್ತಿರೋ ಅದೇ ರೀತಿನೇ ಪೂಜೆ ಮಾಡಿ. ಆದ್ರೆ ಪ್ರತಿದಿನ ನೀವು ದೇವರಿಗಿಡುವಂತ ಹೂನ ಬದಲಾಯಿಸಬೇಕು. ಮತ್ತೆ ಪ್ರತಿದಿನ ಬೆಳಗ್ಗೆ ನೈವೇದ್ಯ ಇಡಬೇಕು. ಏನ್ ಬೇಕಾದ್ರೂ ಇಡಬಹುದು. ನಿಮ್ಮ ಶಕ್ತಿಯಾನುಸಾರ ಹಾಲು, ಹಣ್ಣು ಈ ರೀತಿ ಏನ್ ಬೇಕಾದ್ರೂ ನೈವೇದ್ಯಕ್ಕೆ ಇಡಬಹುದು. ಆದ್ರೆ ತುಳಸಿ ದಳನ ಇಟ್ಟು ನೀವು ನೈವೇದ್ಯನ ಅರ್ಪಣೆ ಮಾಡಬೇಕು. ಗಣಪತಿನ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿ ಮಂತ್ರ ಹೇಳ್ತಾ ನೀವು ಪೂಜೆನ ಶುರು ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಶಿವನನ್ನ ಪೂಜೆ ಮಾಡೋರಾದ್ರೆ ಪ್ರತಿದಿನ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ತಾ 108 ಸಲ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ನೀವು ಎಷ್ಟು ದಿನ ಧನುರ್ಮಾಸ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅಷ್ಟು ದಿನ. ಅಂದ್ರೆ ಒಂದು 9 ದಿನ, 12 ದಿನ ಅಥವಾ 21 ದಿನ, ಹೀಗೆ ನೀವು ಎಷ್ಟು ದಿನ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅಷ್ಟೂ ದಿನ ಕೂಡ ಬೆಳಗ್ಗೆ ಈ ರೀತಿ ಮಾಡ್ಬೇಕು. ಹಾಗೆ ಪ್ರತಿದಿನ 2 ತುಪ್ಪದ ದೀಪಗಳನ್ನ ಹಚ್ಚಬೇಕು. ತುಳಸಿ ಮುಂದೆನೂ ಹಚ್ಚಬೇಕು ಮತ್ತೆ ದೇವ್ರ ಮುಂದೆನೂ ಕೂಡ ಹಚ್ಚಬೇಕು. ಹಾಗೆ ವಿಷ್ಣುವನ್ನ ಪೂಜೆ ಮಾಡೋರಾದ್ರೆ ಪ್ರತಿದಿನ ಸಾಧ್ಯವಾದ್ರೆ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ. ನೀವು ಧನುರ್ಮಾಸ ಪೂಜೆ ಎಷ್ಟು ದಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಷ್ಟು ದಿನ ಕೂಡ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು. ಅಂದ್ರೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡು, ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಪ್ರತಿದಿನದ ಹೂವನ್ನ ಬದಲಾಯಿಸಬೇಕು. ಬೇರೆ ಹೂಗಳನ್ನ ಇಟ್ಟು ತುಳಸಿ ಮತ್ತೆ ಬಿಲ್ವ ಪತ್ರೆಗಳನ್ನ ಕೂಡ ಪೂಜೆಗೆ ಅಂತ ಇಟ್ಕೋಬೇಕು. ಅದ್ರ ಜೊತೆಗೆ ನೀವು ಈ ರೀತಿ ವಿಷ್ಣುವನ್ನ ಆರಾಧನೆ ಮಾಡೋರಾದ್ರೆ ತುಳಸಿಯಿಂದ ಅರ್ಚನೆ ಮಾಡ್ಕೋಬೇಕು. ವಿಷ್ಣುವಿನ ಅಷ್ಟೋತ್ತರ ಆದ್ರೂ ಹೇಳ್ಕೋಬಹುದು ಪ್ರತಿದಿನ, ಅಥವಾ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ಕೋಬಹುದು. ಮನೆಯಲ್ಲಂತೂ ಎಷ್ಟು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಗೊತ್ತಾ. ಖಂಡಿತವಾಗ್ಲೂ ತುಂಬಾನೇ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗತ್ತೆ. ಅಥವಾ ತುಂಬಾನೇ ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ ಲಕ್ಷ್ಮೀ ಪೂಜೆನ ನೀವು ಮಾಡ್ಕೋಬಹುದು. ಅಷ್ಟು ದಿನಗಳು ಕೂಡ ನೀವು ಲಕ್ಷ್ಮಿಯ ಅಷ್ಟೋತ್ತರ ಆಗಿರಬಹುದು, ಅಥವಾ ಲಕ್ಷ್ಮಿಯ ಸ್ತೋತ್ರಗಳಾಗಿರ್ಬಹುದು, ಅಥವಾ ಕನಕದಾರ ಸ್ತೋತ್ರ ಪಠನೆ ಮಾಡೋದಾಗಿರಬಹುದು, ಅಥವಾ ಈಗ ನಾನಿಲ್ಲಿ ಲಕ್ಷ್ಮಿಯ ಒಂದು 12 ನಾಮದ ಸ್ತೋತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಕೂಡ ಹೇಳ್ಕೋಬಹುದು. ಅಥವಾ ನೀವು ಆ ದಿನ ಪ್ರತಿದಿನ ನೀವು ಯಾವುದೇ ಮಂತ್ರ ಸ್ತೋತ್ರ ಹೇಳ್ಕೊಂಡ್ರು ಕೂಡ ಅದ್ರ ಜೊತೆಗೆ ಈ ಒಂದು ಲಕ್ಷ್ಮಿಯ 12 ನಾಮ ಸ್ತೋತ್ರನೂ ಕೂಡ ಹೇಳ್ಕೋಬಹುದು. ಅಂದ್ರೆ ಖಂಡಿತವಾಗ್ಲೂ ಹೇಳ್ಕೋಬಹುದು. ಈ ರೀತಿ ಸಂಕಲ್ಪ ಮಾಡಿಕೊಂಡು ಇಂಥ ಒಳ್ಳೆ ದಿನಗಳಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದ್ರ ಫಲ ನಿಮಗೆ ತುಂಬಾನೇ ಹೆಚ್ಚಾಗೇನೆ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಈ ಸಲ ಮನೆಯಲ್ಲೇ ಧನುರ್ಮಾಸ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ತಿಂಗಳು ಪೂರ್ತಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಯಾವ ರೀತಿ ಸೇವೆ ಭಗವಂತ ನನ್ನ ಕೈಯಿಂದ ಸೇವೆ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಮನಸ್ಸಲ್ಲಂತೂ ಈ ರೀತಿ ಅನ್ಕೊಂಡಿದ್ದೀನಿ ಮಾಡಬೇಕು ಅಂತ. ಬೆಳಗ್ಗೆ 6 ಗಂಟೆ ಒಳಗಡೆ ನೀವು ಮನೇಲಿ ಪೂಜೆನ ಮುಗಿಸ್ಕೋಬೇಕಾಗತ್ತೆ. ಆಮೇಲೆ ಬೇಕಾದ್ರೆ ನಿಮ್ದು ಮನೆ ಕೆಲಸ ಎಲ್ಲ ಏನಿರುತ್ತೆ ನೀವು ಅದೆಲ್ಲ ಮಾಡ್ಕೋಬಹುದು. ಮನೇಲೇ ಇರುವಂತ ಹೆಣ್ಮಕ್ಳು ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲೂ ನಿದ್ರೆ ಮಾಡ್ಕೋಬಹುದು. ಮಧ್ಯಾಹ್ನ ನಿದ್ರೆ ಮಾಡಬಹುದು. ಇನ್ನು ಕೆಲಸಕ್ಕೆ ಹೋಗೋರ್ಗಂತೂ ಪಾಪ ಮಧ್ಯಾಹ್ನ ನಿದ್ದೆ ಮಾಡೋದಿಕ್ಕೆ ಆಗೋದಿಲ್ಲ. ಅವರು ಕೆಲಸಕ್ಕೆ ಹೋಗ್ತಾರೆ. ಸಂಜೆ ಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬೇಕು. ಮತ್ತೆ ರಾತ್ರಿ ಬೇಗನೆ ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೇಳಬಹುದು. ಧನುರ್ಮಾಸದ ಪೂಜೆ ಆಚರಣೆ ಎಲ್ಲ ತುಂಬಾನೇ ಸರಳವಾಗಿರುತ್ತೆ. ಪ್ರತಿದಿನದ ಪೂಜೆ ನೀವು ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮಾಡಿ. ಅದರ ಜೊತೆಗೆ ಶಿವ, ವಿಷ್ಣು ಅಥವಾ ಮಹಾಲಕ್ಷ್ಮಿಯ ಅಷ್ಟೋತ್ತರ ಆಗಿರಬಹುದು, ಸ್ತೋತ್ರಗಳಾಗಿರಬಹುದು, ಅದನ್ನ ಇಷ್ಟು ದಿನ ನಾನು ಬಿಡದ ಹಾಗೆ ಪಠನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಪಠನೆ ಮಾಡಿ. ಖಂಡಿತವಾಗ್ಲೂ ನಿಮ್ದು ಏನೇ ಸಮಸ್ಯೆ ಇದ್ರು, ಕೋರಿಕೆ ಇದ್ರು ಆ ಭಗವಂತ ಈಡೇರಿಸ್ತಾರೆ.
ಹಾಗೆ ಇನ್ನೊಂದ್ ಮಾತು, ಯಾರು ಇದನ್ನ ತಪ್ಪಾಗಿ ತಗೊಳ್ಬೇಡಿ. ಶ್ರದ್ಧೆ, ಭಕ್ತಿ ಅನ್ನೋದು ನಮ್ಮ ಪೂಜೆಯಲ್ಲಿ ಮಾತ್ರ ಅಲ್ಲ, ನಮ್ಮ ನಡವಳಿಕೆಯಲ್ಲೂ ಕೂಡ ಇರಬೇಕು. ಈ ರೀತಿ ಮಂತ್ರ, ಸ್ತೋತ್ರ ಎಲ್ಲ ಬೆಳಗ್ಗೆನೆ ಬೇಗ ಎದ್ದು ಉಚ್ಚಾರಣೆ ಮಾಡಿರ್ತೀವಿ. ಅಂದ್ರೆ ನಮ್ಮಲ್ಲಿ ಒಂದ್ ರೀತಿ ಒಳ್ಳೆ ಪಾಸಿಟಿವಿಟಿ ಇರುತ್ತೆ. ಹಾಗಾಗಿ ಆ ದಿನ ಪೂರ್ತಿ ನಾವು ಹಾಗೆ ಇರಬೇಕು ಅಥವಾ ನಮ್ಮ ವ್ರತ ಮುಗಿಯೋವರೆಗೂ ನಾವು ಹಾಗೆ ಇರಬೇಕು. ಬೇರೆ ಕೆಟ್ಟ ಕೆಟ್ಟ ವಿಚಾರಕ್ಕೆ ಗಮನ ಕೊಡಬಾರ್ದು. ಮತ್ತೆ ಮನೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಮಕ್ಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಅಕ್ಕಪಕ್ಕದವ್ರ ವಿಚಾರ ಏನಾದ್ರೂ ಕೆಟ್ಟದಾಗಿ ನಾವು ಮಾತಾಡೋದು, ಕೆಟ್ಟ ಆಲೋಚನೆ ಮಾಡೋದು, ಇದನ್ನೆಲ್ಲ ಆದಷ್ಟು ನಮ್ಮಿಂದ ದೂರ ಇಡಬೇಕು. ಈ ರೀತಿ ಮನೆನಲ್ಲೂ ಕೂಡ ಅಷ್ಟೇ ಸ್ವಲ್ಪ ಸೈಲೆಂಟ್ ಆಗಿ ಸಮಾಧಾನವಾಗಿ ಇದ್ದು ನೋಡಿ. ನಿಮ್ಮ ಮನೆ ವಾತಾವರಣ ನಿಮಗೆ ತುಂಬಾ ಖುಷಿ ಕೊಡುತ್ತೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಕಮೆಂಟ್ ಅಲ್ಲೂ ಕೂಡ ಕೇಳ್ತೀರಾ, ಯಾವ್ದಾದ್ರು ಒಂದು ಪೂಜೆ ವ್ರತ ಮಾಡ್ಲಿ, ಸಂಜೆ ಹೊತ್ತು ಮನೇಲಿ ಜಗಳ ಆಗತ್ತೆ ಅಂತ. ಅದನ್ನ ಆದಷ್ಟು ಅವಾಯ್ಡ್ ಮಾಡೋದು ಕೂಡ ನಿಮ್ ಕೈಯಲ್ಲೇ ಇರುತ್ತೆ. ನೀವ್ ಏನೂ ಮಾತಾಡದೆ ಸೈಲೆಂಟ್ ಆಗಿ ಇದ್ಬಿಟ್ರೆ ಯಾವ ಮಾತು ಕೂಡ ಬೆಳೆಯೋದಿಲ್ಲ, ಯಾವ ಜಗಳ ಕೂಡ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಧನುರ್ಮಾಸದ ಆಚರಣೆಯ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?